गणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्मनारायणाख्यं भूषारत्नं भुवनवलयत्याखिलाश्चर्यरत्नं लीलारत्नं जलधि दुहितुर्देवता मूनिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसारणते उत्तुङ्गवाक्तरङ्गाय मध्वदुग्धाब्दये तृप्तिरत्नाकरे रम्ये मूलरामायणार्णवे विहरन्तो महीयां सप्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव तस्य सतां हरिः ओम् ಸುಧವರ್ ಹೇಳಿ ರಾಕ್ಷಸಾನ್ ಪ್ರಾಕ್ಷಿಪನ್ನಬ್ಧೌ ರಾಕ್ಷಸಾನ್ ಪ್ರಾಕ್ಷಿಪನ್ನಬ್ಧೌ ಪ್ರಾಕ್ಷಿಪನ್ನಬ್ಧೌ ವಾನರೇಂದ್ರಾಮೃತಾನ್ ವಾನರೇಂದ್ರಾನ್ ರಾಮಾಜ್ಞೆಯ ತತಸ್ತ್ವೇತೆ ರಾಮಾಜ್ಞೆಯ ತತಸ್ವೇತೆ ನಾಜೀವನ್ನೌಷಧೈರಪಿ ನಾಜೀವನ್ನೌಷಧೈರಪಿ ಈ ಶ್ಲೋಕದ ಅಭಿಪ್ರಾಯ ಆಗಿದೆ ವಾನರೇಂದ್ರಾಹ ಮೃತಾನ್ ರಾಕ್ಷಸಾನ್ ಅಬ್ಧೌ ಪ್ರಾಕ್ಷಿಪತ್ ಸತ್ತು ಹೋದ ರಕ್ಕಸರ ಶರೀರಗಳನ್ನು ಕಪಿಗಳೆಲ್ಲರೂ ಎತ್ತಿ ಸಮುದ್ರಕ್ಕೆ ಎಸಿತಾ ಇದ್ರು. ಈ ಸಂಜೀವಿನಿ ಪರ್ವತವನ್ನ ತಂದ ಹೊತ್ತಿಗೆ ರಾಕ್ಷಸರು ಕೂಡ ಅಲ್ಲೇ ಕೈಕಾಲು ಮುರಿದು ಬಿದ್ದವರು ಬದುಕ್ಲಿಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಅವ್ರು ಯಾರು ಬದುಕ್ಲಿಲ್ಲ, ಕಪಿಗಳು ಮಾತ್ರ ಬದುಕಿದ್ರು. ಯಾಕೆಂದ್ರೆ ರಾಮಾಜ್ಞೆಯ ರಾಮನ ಆದೇಶದಂತೆ ಸತ್ತ ರಕ್ಕಸರ ಶರೀರವನ್ನ ಎತ್ತಿ ಸಮುದ್ರಕ್ಕೆ ಎಸೆದ್ರಿಂದ ಅವರಲ್ಲಿ ಬದುಕಿ ಬರುವಂತಹ ಅವಕಾಶವೇ ಇರಲಿಲ್ಲ. ಹಾಗಾಗಿ ನಾಜೀವನ್ ಔಷಧೈರಪಿ ನಾಜೀವನ್, ಔಷಧದಿಂದಲೂ ಕೂಡ ಬದುಕ್ಲಿಕ್ಕೆ ಅವರಿಗೆ ಅವಕಾಶ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಔಷಧೈರಪಿ ರಾಕ್ಷಸಾನ್ ದ್ವಿತೀಯ ಬಹು, ಪ್ರಾಕ್ಷಿಪನ್ ಲಂಗ್ ಪ್ರಥಮ ಬಹು, ಅಬ್ಧೌ ಸಪ್ತಮಿ ಬಹು, ಸಪ್ತಮಿ ಏಕ, ವಾನರೇಂದ್ರ ಪುಲ್ಲಿಂಗ ಪ್ರಥಮ ಬಹು, ಮೃತಾನ್ ದ್ವಿತೀಯ, ಅದು ದ್ವಿತೀಯ ವ್ಯಕ್ತಿ ಬಹುವಚನ, ರಾಮಾಜ್ಞೆಯ ತೃತೀಯ ಏಕ, ತತಃ ಅವ್ಯಯ, ತತಸ್ತು ಏತೆ ತತಸ್ತ್ವೇತೆ ಎಂಡ್ ಸಂಧಿ, ಏತೆ ಪುಲ್ಲಿಂಗ ಪ್ರಥಮ ಬಹು, ನ ಅಜೀವನ್ ನಾಜೀವನ್ ದ್ವಿತೀಯ ಪ್ರಥಮ ಲಂಗ್ ಪ್ರಥಮ ಬಹು, ಔಷಧೈಃ ಅಪಿ ಔಷಧೈರಪಿ ತೃತೀಯ ಬಹು ಅಪಿ ಅವ್ಯಯ. ಚೈತನ್ಯ ಅವ್ರು ಹೇಳಿ. ಲಕ್ಷಾರ್ಧ ಯೋಜನಾಧ್ವಾನಂ ಲಕ್ಷಾರ್ಧ ಯೋಜನಾಧ್ವಾನಂ ಪ್ರಾಕ್ಷಿಪನ್ ಮಾರುತಿಸ್ತತಃ
प्राक्षिपन् मारुतिस्ततः प्राक्षिपन् मारुतिस्ततः पर्वतं पूर्ववत्सोद्रिः पर्वतं पूर्ववत्सोद्रिः पर्वतं पूर्ववत्सोद्रिः निश्चेदाङ्कस्थिरोऽभवत् 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 ಮಾರುತಿ ಈ ಗಂಧಮಾದನ ಪರ್ವತವನ್ನ ತಂದದ್ರಿಂದ ಕಪಿಗಳ ಗುಂಪೆಲ್ಲ ಮರಳಿ ಎದ್ದಿತು. ಲಕ್ಷಾರ್ಧ ಯೋಜನಾಧ್ವಾನಂ, ಎಷ್ಟು ದೂರದಿಂದ ಆ ಬೆಟ್ಟವನ್ನ ತಂದಿದ್ದ ಅಂದ್ರೆ 50,000 ಯೋಜನದಷ್ಟು ದೂರದಿಂದ. ಲಕ್ಷಾರ್ಧ ಯೋಜನ ಅಂದ್ರೆ 50,000 ಯೋಜನದಷ್ಟು. ಅಧ್ವಾನಂ, ಅಧ್ವಾ ಅಂದ್ರೆ ದಾರಿ, ಅಷ್ಟು ದೂರದ ದಾರಿಯನ್ನು ಕ್ರಮಿಸಿ ತಂದಿದ್ದ. ಅಷ್ಟು ದೂರಕ್ಕೆ ಮರಳಿ ತತಃ, ತತಃ ಅಂದ್ರೆ ಯಾವ ಜಾಗದಲ್ಲಿ ಕಪಿಗಳಿಗೆ ಔಷಧಕ್ಕಾಗಿ ಗಂಧಮಾದನ ಪರ್ವತವನ್ನ ತರಲಾಗಿತ್ತೋ ಆ ಜಾಗದಿಂದ ಪ್ರಾಕ್ಷಿಪತ್, ಅಷ್ಟು ದೂರಕ್ಕೆ ವಾಪಸ್ ಎಸೆದ. ಪೂರ್ವವತ್, ಮೊದಲೇ ಪೂರ್ವವತ್ ಅಂದ್ರೆ ಮೊದಲು ಹೇಗಿತ್ತೋ ಆ ಪರ್ವತ ಹಾಗೆಯೇ. ನಿಶ್ಚೇದಾಂಕ, ಪರ್ವತವನ್ನ ಎತ್ತಿದ ಮೇಲೆ ಒಂದು ಸಣ್ಣ ಬಿರುಕು ಬಿಟ್ಟ ಸೂಚನೆ ಇರುತ್ತೆ. ಆದ್ರೆ ಆ ಬಿರುಕು ಕಾಣದಂತೆ ಮೊದಲು ಎತ್ತಿದ್ದ ಪರ್ವತದ ಬುಡಕ್ಕೆ ಯಾರು ಮತ್ತೆ ತಂದಿದನ್ನು ಸಿಕ್ಕಿಸಿದ್ದಾರೆ ಅಂತ ಗೊತ್ತಾಗದ ಹಾಗೆ ಪರ್ವತಂ ಪೂರ್ವವತ್ ಸ್ಥಿರೋಭವತ್, ಒಂದು ಸಣ್ಣ ಮಧ್ಯದ ಗೆರೆಯೂ ಇಲ್ಲದಂತೆ ಇಡೀ ಪರ್ವತವನ್ನ ಮರಳಿ 50,000 ಯೋಜನೆಗಳಷ್ಟು ದೂರಕ್ಕೆ ಎಸೆದಿದ್ದ. ಅಂದ್ರೆ ಪರ್ವತವನ್ನು ಎತ್ತಿ ತಂದ ಮೇಲೆ ಮರಳಿ ಅಲ್ಲೇ ಇಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನಮಗೆ ಕೊಡುವ ನಿಟ್ಟಿನಲ್ಲಿ ಹನುಮಂತ ಎತ್ತಿ ಅಲ್ಲಿಂದ ಎತ್ತಿ ತಂದ ಪರ್ವತವನ್ನು ಮರಳಿ ಅಲ್ಲಿಗೆ ಎಸೆದ. ನಾವು ಅದನ್ನೇ ಪ್ರಾಕ್ 50,000 ವ್ಯವಹಿತಮಮಿತಂ ಯೋಜನೈ ಪರ್ವತಂ ತ್ವಂ ಅಂತ ವಾಯುಸ್ತುತಿಯಲ್ಲಿ ಇದೇ ಮಾತನ್ನ ತ್ರಿವಿಕ್ರಮ ಪಂಡಿತರು, ಅವನ ಕೌಶಲ ಎಂಥದ್ದು ಅಂದ್ರೆ 50,000 ಯೋಜನದಷ್ಟು ದೂರದ ದಾರಿಯನ್ನು ಹನುಮಂತ ತಕ್ಷಣವೇ ಆ ಬೆಟ್ಟವನ್ನು ಎತ್ತಿ ಮರಳಿ ಅಲ್ಲಿಗೆ ಎಸೆದು ವಿಫಲವ ಇವ ವ್ಯಗ್ರ ಬುಚ್ಚಾತ್ವಯಾತಃ, ಯಾರಿಗಾದ್ರೂ ಕೂಡ ಮತ್ತೆ ಈ ಬೆಟ್ಟವನ್ನ ಯಾರಾದ್ರೂ ಕಿತ್ತು ತೆಗೆದಿದ್ದಾರೋ ಅನ್ನುವ ಸಂದೇಹವೂ ಬರದಂತೆ ಅತ್ಯಂತ ನಾಜೂಕಾಗಿ ಆ ಬೆಟ್ಟವನ್ನ ಮರಳಿ ಅಲ್ಲೇ ಇರಿಸಿದ್ದ. ಇದು ಆ ಹನುಮಂತನ ಕೌಶಲ. ನಾವು ಈ ಕೆಲವೆಲ್ಲ ರೀಲ್ಸ್ ಗಳಲ್ಲಿ ಕೀಯನ್ನ ತೆಗೆದು ಯಾವುದೋ ಗೋಡೆಯ ಆಣಿಗೆ ಸಿಕ್ಕಿಸುವುದು, ಎಷ್ಟೋ ದೂರದಿಂದ ಎಸೆಯುವುದು, ಅಲ್ಲಿ ಹೋಗಿ ಕೂತ್ಕೊಳ್ಳುದು, ಅಥವಾ ಈ ಥ್ರೋ ಬಾಲ್ ಎಸೆದಾಗ ಸೀದಾ ಹೋಗಿ ಅದರ ಗುಂಡಿಗೆ ಬೀಳುದು ಇತ್ಯಾದಿಗಳನ್ನೆಲ್ಲ ಬಹಳ ವಿಜೃಂಭಣೆಯಿಂದ ನೋಡ್ತೇವೆ. ಆದ್ರೆ ಇಂಥ ರೀಲ್ಸ್ ಅನ್ನು ಮೊದಲೇ ಮಾಡಿದವನು ಹನುಮಂತ. ಇಲ್ಲಿಂದ ಬೆಟ್ಟವನ್ನೇ ಎತ್ತಿ ಎಸ್ತೇನೆ, ಅದರಲ್ಲಿ ಒಂದು ಗಿಡ ಆಚೆ ಈಚೆ ಆಗ್ಲಿಲ್ಲ, ಒಂದು ಪ್ರಾಣಿ ಆಚೆ ಈಚೆ ಆಗ್ಲಿಲ್ಲ, ಒಂದು ಗೂಡು, ಆ ಪ್ರಾಣಿ ಯಾವ್ದಾದ್ರು ಗೂಡಿದ್ರೆ ಅದು ಕೂಡ ಅಲ್ಲಾಗ್ಲಿಲ್ಲ ಅನ್ನುವ ರೀತಿಯಲ್ಲಿ ಮರಳಿ ಸ್ಥಿರ ಅಭವತ್, ಮೊದಲು ಹೇಗಿತ್ತೋ ಹಾಗೇನೆ ಸಹ ಅದ್ರಿಹಿ ಸ್ಥಿರ ಅಭವತ್, ಆ ಬೆಟ್ಟವು ಮೊದಲಿನಂತೆಯೇ ಅತ್ಯಂತ ಸ್ಥಿರವಾಯಿತು. ಪೂರ್ವವತ್, ಮೊದಲು ಹೇಗಿತ್ತೋ ಹಾಗೆಯೇ ಸ್ವಲ್ಪವೂ ಬದಲಿಲ್ಲದಂತ ರೀತಿಯಲ್ಲಿ ನೆಲೆಗೊಂಡಿತು ಅನ್ನುವುದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡುತ್ತಾ ಇದ್ದಾರೆ. ಲಕ್ಷಾರ್ಧ ಯೋಜನಾಧ್ವಾನಂ, ಲಕ್ಷಸ್ಯ ಅರ್ಧಂ ಲಕ್ಷಾರ್ಧಂ, ಲಕ್ಷಾರ್ಧಂ ಯೋಜನಾನಿ ಯಸ್ಯ ಸಹ ಲಕ್ಷಾರ್ಧ ಯೋಜನಃ, ಯೋಜನಶ್ಚಾಸೌ ಲಕ್ಷಾರ್ಧ ಯೋಜನಸ್ವಾಚಾಸೌ ಅಧ್ವಾ ಚ ಲಕ್ಷಾರ್ಧ ಯೋಜನಾಧ್ವಾ ತಂ ಯೋಜನಾಧ್ವಾನಂ. ಅಧ್ವಾ ಅಧ್ವಾನೋ ಅಧ್ವಾನಃ, ಅದು ನಕಾರಾಂತವಾದ ಶಬ್ದ. ನಾವು ಕನ್ನಡದಲ್ಲಿ ಒಂದು ಅಧ್ವಾನ ಅಂತ ಶಬ್ದ ಬಳಸ್ತೇವೆ, ಆದ್ರೆ ಅದು ಈ ಅರ್ಥದಲ್ಲಿ ಇರುವಂತದ್ದಲ್ಲ. ಅಧ್ವಾ ಅನ್ನೋದು ದಾರಿ ಅನ್ನುವ ಅರ್ಥದಲ್ಲಿ, ಅದು ಅಧ್ವಾ ನ, ಇದು ದಾರಿ ಅಲ್ಲ ಅಥವಾ ಇದು ದಾರಿ ಕೆಟ್ಟಿತು ಅನ್ನುವ ಅರ್ಥದಲ್ಲಿ ಬಹುಶಃ ಅಧ್ವಾನ ಅನ್ನುವ ಶಬ್ದ ಬಂದಿರಬಹುದು. ಆದ್ರೆ ಮೂಲದಲ್ಲಿ ಅಧ್ವಾ ಶಬ್ದ ಅದು ದಾರಿ ಅನ್ನುವ ಅರ್ಥವನ್ನ ಹೇಳುವಂಥದ್ದು. ಪೂರ್ವವತ್
निश्चेदाङ्कः प्राक्षिपत् लङ् प्रथमा बहु मारुतिः पुल्लिङ्ग प्रथमा एक ततः अदु अव्यय पर्वतं द्वितीय एक पूर्ववत् अव्यय सः पुल्लिङ्ग प्रथमा एक अद्रिः पुल्लिङ्ग प्रथमा एक निश्चेदाङ्कः पुल्लिङ्ग प्रथमा एक स्थिरः पुल्लिङ्ग प्रथमा एक अभवत् लङ् प्रथमा एक निर्गतः छेदस्य अंकः छेदांकः निर्गतः छेदांकः यस्य सः निर्गत छेदांकः ಆ ಬೆಟ್ಟಕ್ಕೆ ವಿಶೇಷಣವಾಗಿ ಬಂದದ್ದು. ಆದ್ರಿಂದಾಗಿ ಹನುಮಂತನ ಚಾಕಚಕ್ಯತೆಯನ್ನ ಈ ಪದ್ಯದ ಮೂಲಕ ವಿವರಿಸಿದ್ರು. ಮೇಘ ಅವ್ರು ಹೇಳಿ. ನಮಸ್ಕಾರ. ನಾರಾಯಣ ಗೋವಿಂದ. ಅಥಾಭಿನಂದ್ಯ ಸ್ವಚಮೂಂ अथाभिनन्द्य स्वचमु चक्रे रामो धनुर्ध्वनिं चक्रे रामो धनुर्ध्वनिं युद्धनाट्य प्रसंगाय पूर्वरंगमिवाग्रतः ಅಥ ಆ ಬಳಿಕ ಅಂದ್ರೆ ಹನುಮಂತ ತಂದ ಬೆಟ್ಟದ ಔಷಧದ ಘಮದಿಂದ ಎಚ್ಚರಗೊಂಡ ಕಪಿಗಳ ಉತ್ಸಾಹವನ್ನು ಕಂಡು ಸ್ವಚಮೂಂ ಅಭಿನಂದ್ಯ ಯುದ್ಧಕ್ಕಾಗಿ ಮತ್ತೆ ಸಿದ್ಧರಾಗಿರುವ ತನ್ನ ತಂಡವನ್ನು ಸೇನೆಯನ್ನು ಗಮನಿಸಿ ಧನುಹು ಧ್ವನಿಂ ಚಕ್ರೆ ರಾಮನು ಧನುಸ್ಸಿನ ಧ್ವನಿಯನ್ನು ಮಾಡಿದ. ಅಂದ್ರೆ ಮುಂದೆ ಯುದ್ಧ ಮಾಡ್ಲಿಕ್ಕೆ ಅದು ಸಿದ್ಧತೆ ಅಂತ ಅರ್ಥ. ಅದಕ್ಕೊಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಯುದ್ಧನಾಟ ಪ್ರಸಂಗಾಯ ಪೂರ್ವರಂಗ ಮಿವಾಗ್ರತಃ ವೇದಿಕೆಯಲ್ಲಿ ಒಂದು ನಾಟ್ಯವನ್ನ ಮಾಡುವಾಗ ಪೂರ್ವದಲ್ಲಿ ಒಂದು ಪೂರ್ವರಂಗ ಅಂತ ಹೇಳ್ತಾರೆ, ಅದಕ್ಕೆ ಸಿದ್ಧತೆ ಅಂತ ಹೇಳ್ತಾರೆ. ಪ್ರಾರ್ಥನೆಯನ್ನು ಮಾಡಿ ಒಂದು ನಾಟ್ಯವನ್ನು ಮಾಡಿ ಒಳಗಿನಿಂದ ಶಬ್ದ ಕೇಳಿ. ಈ ಯಕ್ಷಗಾನದಲ್ಲಿ ನಿಮಗೆ ಈ ಸ್ಟೇಜ್ ಅಲ್ಲಿ ಯಕ್ಷಗಾನ ಆಗುವ ಮುಂಚೆ ಅವರೊಂದು ದೇವರ ಸ್ವಸ್ತಿಕೆಯನ್ನು ದೇವರ ಪೆಟ್ಟಿಗೆಯನ್ನಿಟ್ಟು ಅದರ ಮುಂದೆ ಒಂದ್ಸರ್ತಿ ಕುಣಿದು ಒಪ್ಪಿಸಿ ಆಮೇಲೆ ಸ್ಟೇಜ್ ಮೇಲೆ ಬರ್ತಾರೆ. ಇವತ್ತಿಗೂ ಆ ಕ್ರಮ ಹಾಗೆ ಇದೆ. ವಸ್ತುತಃ ಭರತನಾಟ್ಯದಲ್ಲೂ ಒಳಗೆ ಅವರು ದೇವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಿ ಆಮೇಲೆ ಹೊರಗೆ ಬಂದು ಆ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕೆ ಇಲ್ಲೊಂದು ಶಬ್ದವನ್ನೇ ಬಳಸಿದ್ರು, ಯುದ್ಧ ನಾಟ್ಯ ಅಂತ. ಯುದ್ಧವೆಂಬ ನಾಟ್ಯವನ್ನು, ಇದೊಂದು ದೇವರಿಗೆ ಕಲಾ ಸೇವೆ. ನಾಟ್ಯ ಅನ್ನೋದು ದೇವರಿಗೊಂದು ಅತ್ಯಂತ ಅದ್ಭುತವಾದ ಒಂದು ಅರ್ಚನೆಯ ಕ್ರಮದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ಕ್ರಮ. ಯುದ್ಧ ಲಕ್ಷಣದಿಂದ ಕೂಡಿದ ನಾಟ್ಯವನ್ನು, ನಾಟ್ಯ ಅಂದ್ರೆ ಲೀಲೆಯಿಂದ ಮಾಡುವುದು ನಾಟ್ಯ, ಮತ್ತೆ ಇಷ್ಟಪಟ್ಟು ಮಾಡುವುದು ನಾಟ್ಯ, ಅರ್ಥವತ್ತಾಗಿ ಮಾಡುವುದು ನಾಟ್ಯ, ಕರ್ತವ್ಯವನ್ನು ಕೊನೆಗೆ ಮುಗಿಸುವ ತನಕ ಬಿಡದೆ ಅದನ್ನ ಎಚ್ಚರದಿಂದ ಮಾಡುವುದು ನಾಟ್ಯ. ಯುದ್ಧವೂ ಕೂಡ ಅಷ್ಟೇ ಎಚ್ಚರದಿಂದ, ಅಷ್ಟೇ ಅರ್ಥವತ್ತಾಗಿ, ಅಷ್ಟೇ ಲೀಲೆಯಿಂದ, ಅಷ್ಟೇ ನಾಜೂಕಾಗಿ, ಅದು ತಾವು ಅಂದ್ಕೊಂಡ ಹಾಗೇನೆ ಸ್ಕ್ರಿಪ್ಟ್ ಮುಗಿಯತ್ತೆ ಕೊನೆಗೆ. ಹಾಗೇನೆ ನಾಟ್ಯದ ರೀತಿಯಲ್ಲಿ ಪೂರ್ವ ಸಿದ್ಧವಾದ ಕ್ರಮದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಮುಗಿಸುವಾಗ ಅದು ಹೀಗೆ ಮುಗಿಬೇಕು ಅಂತ ಹೇಗೆ ನಾಟ್ಯದಲ್ಲಿ ನಿಯಮ ಇರುತ್ತೋ ಹಾಗೆ ಯುದ್ಧದಲ್ಲಿ ಶತ್ರುಗಳ ಸಂಹಾರ ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು ಆ ಮೂಲಕ ನಾಟ್ಯದ ರೀತಿಯಲ್ಲಿ ಯುದ್ಧವನ್ನ ಕೈಗೊಂಡ್ರು. ನಾಟ್ಯವನ್ನ ಕೈಗೊಂಡ್ರು ಅಂದ್ರೆ ಪೂರ್ವ ನಾಟ್ಯವನ್ನು, ಅದಕ್ಕೆ ಪೂರ್ವರಂಗ ಅಂತ ಶಬ್ದವನ್ನು ಬಳಸ್ತಾರೆ. ಪೂರ್ವರಂಗ ಅಂತಂದ್ರೆ ಯುದ್ಧ ಯಾವುದು ನಾಟ್ಯಕ್ಕಿಂತ ಮುಂಚೆ ನಡೆಸುವಂತಹ ಒಂದು, ಅದನ್ನ ಹೇಗೆ ನಡೆಸಿದ್ರು ಅಂತಂದ್ರೆ ಧನುಹು ಧ್ವನಿ, ಧನುಸ್ಸಿನ ಧ್ವನಿ, ಅದರ ಜೊತೆಗೆ ನಾದ, ಜೋರಾದ ನಾದವನ್ನ ಮಾಡಿ ಜೋರಾದ ಕೂಗಿನಿಂದ ಶತ್ರುಗಳ ಎದೆಯಲ್ಲಿ ಒಂದು ನಡುಕವನ್ನು ಹುಟ್ಟಿಸುವ ರೀತಿಯಲ್ಲಿ ಜೋರಾಗಿ ಸಿದ್ಧತೆ ಆಯಿತು. ಆದಾವೇವತು ಎನ್ನಾಟ್ಯಂ ಪೂರ್ವರಂಗಸ್ಸ ಉಚ್ಯತೆ ಅಂತ ಫಲಾಯುಧದಲ್ಲಿ ಬಂದ ಮಾತು. ಅದರಂತೆ ಅಭಿನಂದ್ಯ ಸ್ವಚಮೂಂ ಅಭಿನಂದ್ಯ ರಾಮಃ ಧನುರ್ಧ್ವನಿಂ ಚಕ್ರೆ. ಅಥ ಅವ್ಯಯ ಅಭಿನಂದ್ಯ ಲ್ಯಪ್ರತ್ಯಯಂತಮವ್ಯಯಂ
षु नदी समृद्धौ अन्वधातुविನ ल्यಪ್ प्रत्ययांतमव्ययಂ स्वचमूं स्वस्य चमूः स्वचमूः तां स्वचमूं द्वितीया एक चक्रे चकार चक्रतुः चक्रुः चक्रे चक्राते चक्रिरे लिट् प्रथमा एक कुरुते अन्वधातुविನ लिट् कृञ्करणे लिट् प्रथमा एक रामः पुल्लिंग प्रथमा एक धनुः ध्वनिं धनुर्ध्वनि धनोः ध्वनिः धनुर्ध्वनिः तं द्वितीया विभक्ति एकवचन युद्धनाट्य प्रसंगस्य युद्धलक्षणं नाट्यं युद्धनाट्यं युद्धनाट्यस्य प्रसंगः युद्धनाट्य प्रसंगः तस्मै युद्धनाट्य प्रसंगाय पूर्वरंगः अत्र द्वितीया विभक्ति एकवचन पुल्लिंग द्वितीया विभक्ति एकवचन इव अव्यय अग्रतः ಅದು ಅವ್ಯಯ ತಸ್ ಪ್ರತ್ಯಯಾಂತವಾದ ಅವ್ಯಯ ಅದು ಅದಕ್ಕೆ ನಮ್ಮಲ್ಲಿ ನಾಂದಿ ಅಂತ ಹೇಳ್ತಾರೆ. ನಾಟಕದಲ್ಲೂ ಕೂಡ ಆ ನಾಟಕ ಶುರುವಾಗುವ ಇನ್ನು ಬೆಳಕು ಬೀಳುವ ಮುಂಚೆ ಹಿಂದಿನಿಂದನೇ ಒಂದು ಹಾಡು ಶುರು ಮಾಡುತ್ತಾರೆ, ಆಮೇಲೆ ಅವನು ಕಾಣಿಸಿಕೊಳ್ತಾನೆ. ಅಥವಾ ಯಕ್ಷಗಾನದಲ್ಲಿ ಸ್ಟೇಜ್ನ ಹಿಂಭಾಗದಲ್ಲಿ ಅವರೊಂದು ಚಂಡೆ ಹೊಡೆದು ಒಂದು ನಾಟ್ಯವನ್ನು ಮಾಡಿ, ಅಥವಾ ಭರತನಾಟ್ಯದಲ್ಲೂ ಪೂರ್ವದಲ್ಲಿ ಒಂದು ಸಿದ್ಧತೆ ಮಾಡಿ ಆಮೇಲೆ ಸ್ಟೇಜಿಗೆ ಬರ್ತಾರೆ. ಹಾಗೇನೆ ನಾಟ್ಯದ ಪೂರ್ವರಂಗ ಅನ್ನುವಂತೆ ರಾಮ ಧನುಸ್ಸಿನ ಧ್ವನಿಯನ್ನ ಏರಿಸಿದ. ವಿಮಾನೇ ಭೂಷಣ್ ಅವರು ಹೇಳಿ. ವಿಮಾನೇ ಭಾಸಮಾನಸ್ಸಹ ವಿಮಾನೇ ಭಾಸಮಾನಸ್ಸಹ ಮಹಾಮಾನೋ ದಶಾನನಃ ಮಂಡಲೀಕೃತ ಕೋದಂಡಃ ಪುಂಡರೀಕಾಕ್ಷಮಭ್ಯಯಾತ್ ಮಹಾಯಾನಃ ದಶಾನನಃ ವಿಮಾನೇ ಭಾಸಮಾನಃ ಪುಂಡರೀಕಾಕ್ಷಂ ಅಭ್ಯಯಾತ್. ಪುಷ್ಕರ ಅವನ ಹತ್ರ ಪುಷ್ಪಕ ಅನ್ನುವಂತಹ ಒಂದು ವಿಮಾನ ಅವನ ಹತ್ರ ಇತ್ತಲ್ಲ, ಆ ವಿಮಾನದಲ್ಲಿ ಕಾಣಿಸಿಕೊಂಡ. ಭಾಸಮಾನ ಜೋರಾಗಿ ಜಿಗಿ ಜಿಗಿ ಲೈಟ್ ಇತ್ತು, ಏನೋ ಆ ಕಾಲದ ಒಂದು ವ್ಯವಸ್ಥೆ, ಚೆನ್ನಾಗಿ ಹೊಳಿತಾ ಇತ್ತು ಆ ಇಡೀ ವಿಮಾನ. ಅದರಲ್ಲಿ ಇವನು ಇನ್ನೂ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದ. ಜೊತೆಗೆ ಮಹಾಮಾನ ಬಹಳ ದರ್ಪದಿಂದ ನಿಂತಿದ್ದ. ಅಭಿಮಾನ ಪೂರ್ವಕವಾಗಿ ನನ್ನ ಗೆಲುವಿಗೆ ಯಾರು ತಡೆ ಒಡ್ಡುತ್ತಾರೆ, ನನ್ನನ್ನು ತಡೆಯೋರು ಯಾರಿಲ್ಲ, ನನಗೆ ಅಡ್ಡ ಕಟ್ಟೋರು ಯಾರಿಲ್ಲ ಅಂತ ಭಾವಿಸಿ ದಶಾನನಃ 10 ತಲೆಯ 10 ಮಂಡೆಯ ದಶಾನನು ಪುಂಡರೀಕಾಕ್ಷಂ ಅಭ್ಯಯಾತ್. ಮಂಡಲೀಕೃತ ಕೋದಂಡ, ಅವನ ಹತ್ರ ಒಂದು ಧನುಸ್ಸಿತ್ತು. ಅಂದ್ರೆ ಆಗ್ಲೇ ಅದು ಬೆಂಡಾಗಿತ್ತು ಅಂತ ಅರ್ಥ, ಆಗ್ಲೇ ಅದನ್ನ ಹೂಡಿದ್ರು ಅಂತ ಅರ್ಥ. ಅಂದ್ರೆ ಬಾಣವನ್ನ ಹೂಡಿದ್ದ ಸ್ಥಿತಿಯಲ್ಲಿ ಪುಂಡರೀಕಾಕ್ಷನನ್ನು ಎದುರಿಸಿದ, ಶ್ರೀರಾಮಚಂದ್ರನನ್ನು ಎದುರಿಸಿದ. ಕೋದಂಡ ಅನ್ನೋದಕ್ಕೆ ಧನುಸ್ಸು ಅಂತ ಅರ್ಥ, ರಾಮನದಕ್ಕೆ ಧನುಸ್ಸಿಗೆ ಹೆಸರು ಕೂಡ ಹೌದು. ಇಲ್ಲಿ ಅವನು ಕೂಡ ಒಂದು ಧನುಸ್ಸನ್ನ ಮಂಡಲೀಕೃತ ಅಂತಂದ್ರೆ ಆಗ್ಲೇ ಬಾಗಿಸಿದ, ಅದು ಬೆಂಡಾಗಿತ್ತು ಅಂದ್ರೆ ಹಗ್ಗ ಕಟ್ಟಿಯಾಗಿತ್ತು ಅಂತ ಅರ್ಥ. ಹಗ್ಗ ಕಟ್ಟಿದ ಸ್ಥಿತಿ ಅಂತಂದ್ರೆ ಬಾಣವನ್ನು ಹೂಡಿದ್ದ ಅಂತ ಅರ್ಥ. ಹಾಗೆ ಬಾಣವನ್ನ ಹೂಡಿದ್ದ ಸ್ಥಿತಿಯಲ್ಲಿ ಪುಷ್ಪಕದ ವಿಮಾನದ ಮೇಲ್ಗಡೆ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಪ್ರಕಾಶಮಾನನಾಗಿ ದಶಾನನನು ಪುಂಡರೀಕಾಕ್ಷನನ್ನು ಅಂದ್ರೆ ಶ್ರೀರಾಮಚಂದ್ರನನ್ನು ಎದುರಿಸುವುದಕ್ಕೋಸ್ಕರ ಅಭ್ಯಯಾತ್ ಓಡಿ ಬಂದ. ವಿಮಾನೆ ಸಪ್ತಮಿ ಏಕ ಭಾಸಮಾನಃ ಶಾನಚ್ ಪ್ರತ್ಯಯಾಂತ ಶಬ್ದಃ ಭಾಸತೆ ಭಾದಿತ್ತೌ ಸಹ ಪುಲ್ಲಿಂಗ ಪ್ರಥಮ ಏಕ ಮಹಾಮಾನಃ ಮಹಾನ್ ಮಾನಃ ಮಹಾಮಾನಃ ಮಹಾಂಶ್ಚಾತೋ ಮಾನುಶ್ಚ ಮಹಾಮಾನಃ. ಭಾಸೃದಿತ್ತೋ ಭಾದಿತ್ತೋ ಭಾತಿ ಆಗುತ್ತೆ, ಭಾಸೃದಿತ್ತೋ ಭಾಸತೆ ಆಗುತ್ತೆ. ದಶಾನನಃ ಪುಲ್ಲಿಂಗ ಪ್ರಥಮ ಏಕ ಮಂಡಲೀಕೃತ ಕೋದಂಡಃ ಮಂಡಲೀಕೃತಂ ಕೋದಂಡಂ ಯೇನ ಸಹ ಮಂಡಲೀಕೃತ ಕೋದಂಡಃ ಪುಲ್ಲಿಂಗ ಪ್ರಥಮ ಏಕ ಪುಂಡರೀಕಾಕ್ಷಂ ಪುಂಡರೀಕೆ
इव अक्षिणी यस्य सः पुण्डरीकाक्षः पुल्लिंग प्रथमा एक द्वितीया एक पुण्डरीकाक्षम् अभ्ययात् अयपयगतौ अभि उपसर्ग लंग प्रथमा एक ಮಂಜುಳವರಿಗೆ ಶಂಭು ಶರ್ವೌ ಪುರಸ್ಕೃತ್ಯ ಶಂಭು ಶರ್ವೌ ಪುರಸ್ಕೃತ್ಯ ಪುರಂದರ ಪುರಸ್ಸರಾಹ ದೇವೋಪದೇವ ಮುನಯೋ ಯುದ್ಧಂ ದ್ರಷ್ಟುಂ ವಿಯದ್ಯುಯುಃ ಶಂಭು ಶರ್ವ ಪುರಸ್ಕೃತ್ಯ ಪುರಂದರ ಪುರಸ್ಸರ. ನಮ್ಗೆ ಡಿಕ್ಷನರಿಯಲ್ಲಿ ಗೊತ್ತಿರುವ ಹಾಗೆ ಶಂಭು ಮತ್ತೆ ಶರ್ವ ಎರಡು ಒಬ್ನೇ. ಆದ್ರೆ ಶಂಭು ಅನ್ನೋದಕ್ಕೆ ವಿಶೇಷವಾಗಿ ಸ್ವಯಂಭೂ ಅಂತ ಅರ್ಥ. ಅಂದ್ರೆ ಚತುರ್ಮುಖನಿಗೆ ಶಂಭು ಅಂತ ಹೆಸರು. ಶಂಭು ಶರ್ವೌ, ಅದಕ್ಕೆ ಶಂಭು ಅಂದ್ರೆ ಚತುರ್ಮುಖ ಅಂತ ಅರ್ಥ, ಶರ್ವ ಅಂದ್ರೆ ಶರ್ವಹಿಂಸಾಯ ವಿರುದ್ರ ಅಂತ ಅರ್ಥ. ಶಂಭು ಮತ್ತೆ ಶರ್ವ ಇಬ್ಬರನ್ನು ಮುಂದಿಟ್ಟುಕೊಂಡು ಪುರಂದರ ಪುರಸ್ಸರಾಹ, ಪುರಂದರ ಅಂದ್ರೆ ಇಂದ್ರನೇ ಮೊದಲಾದಂತಹ ದೇವತೆಗಳು, ದೇವೋಪದೇವ ಮುನಯ, ದೇವತೆಗಳು ಉಪದೇವ ಅಂದ್ರೆ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ಇಂಥವರೆಲ್ಲ ಉಪದೇವತೆಗಳು ಜೊತೆಗೆ ಮುನಯ ಅಂತಂದ್ರೆ ಉಳಿದ ಋಷಿಗಳೆಲ್ಲ, ಅವರೆಲ್ಲರೂ ಕೂಡ ಯುದ್ಧಂ ದ್ರಷ್ಟು ವಿಯದ್ಯು, ಯುದ್ಧವನ್ನ ಕಾಣುವುದಕ್ಕಾಗಿ ವಿಯತ್ ಆಕಾಶವನ್ನು ಬಂದು ಸೇರಿದ್ರು. ಅಂದ್ರೆ ವಿಮಾನದಲ್ಲಿ ಅವನು ಬಂದು ಯುದ್ಧಕ್ಕಾಗಿ ನಿಂತ್ರೆ ಆಕಾಶದಲ್ಲೇ ಪಕ್ಕದಲ್ಲಿ ರಾಮ ಇದ್ದಾನೆ ಅನ್ನೋ ಧೈರ್ಯದಲ್ಲಿ ದೇವತೆಗಳು ಬಂದು ಕೂಡ ನಿಂತರು. ಅಂದ್ರೆ ರಾಮನನ್ನು ಎದುರಿಸಲಿಕ್ಕೋಸ್ಕರ ಬಂದಿದ್ದಾನೆ ಅನ್ನುವ ಕಾರಣಕ್ಕಾಗಿ ರಾಮನ ಜೊತೆಗಿನ ತೀವ್ರವಾದ ಯುದ್ಧಕ್ಕೆ ಪ್ರತಿಕ್ರಿಯಿಸಿ ಯುದ್ಧಕ್ಕಾಗಿ ಹೇಗೆ ರಾಮಚಂದ್ರ ಸಿದ್ಧನಾಗಿದ್ದಾನೆ ಅಂತ ತಿಳಿಯುವುದಕ್ಕೋಸ್ಕರ ಅವನು ಕೂಡ ಯುದ್ಧಕ್ಕೆ ಎದುರಾದ, ದೇವತೆಗಳು ಎದುರಾದರು. ಯಯುಹು ಶಂಭುಶ್ಚ ಶರ್ವಶ್ಚ ಶಂಭು ಶರ್ವೌ ಪ್ರಥಮ ವಿಭಕ್ತಿ ದ್ವಿವಚನ ಪುರಸ್ಕೃತ್ಯ, ಇದು ದ್ವಿತೀಯ ವಿಭಕ್ತಿ ದ್ವಿವಚನ. ಪುರಸ್ಕೃತ್ಯ ಅವರಿಬ್ಬರನ್ನು ಮುಂದಿಟ್ಟುಕೊಂಡು, ಪುರಸ್ಕೃತ್ಯ ಲೆಪ್ರತ್ಯಯಂತಮವ್ಯಯಂ ಪುರಂದರ ಪುರಸ್ಸರಾಹ, ಪುರಂದರಃ ಪುರಸ್ಸರಃ ಯೇಷಾಂತೆ ಪುರಂದರ ಪುರಸ್ಸರಾಹ ಕೆ ದೇವೋಪದೇವ ಮುನಯಃ, ದೇವಾಶ್ಚ ಉಪದೇವಾಶ್ಚ ಮುನಯಶ್ಚ ದೇವೋಪದೇವ ಮುನಯಃ ಯುದ್ಧಂ ದ್ವಿತೀಯ ಏಕ ದ್ರಷ್ಟುಂ ತುಮನ್ ಪ್ರತ್ಯಯಾಂತಮವ್ಯಯಂ ವಿಯತ್ ವಿಯದೌ ವ್ಯದಃ ಪ್ರಥಮ ವಿಭಕ್ತಿ ಏಕವಚನ, ದ್ವಿತೀಯ ವಿಭಕ್ತಿ ಏಕವಚನ, ನಪುಂಸಕಲಿಂಗ ದ್ವಿತೀಯ ಏಕ. ಯಯುಹು ಯಾ ಪ್ರಾಪಣೆ ಲಿಟ್ ಪ್ರಥಮ ಬಹು. ಶಮಂತ್ ಅವ್ರು ಹೇಳಿ. ನಾಸ್ಮನ್ನಾತಕ್ಷಿತೌ ತಿಷ್ಠೇತ್, ನಾಸ್ಮನ್ನಾತಕ್ಷಿತೌ ತಿಷ್ಠೇತ್ ರಾಕ್ಷಸೇಸ್ಮಿನ್ ವಿಮಾನಗೆ ಇತಿ ಮತ್ವಾ ಮಹೇಂದ್ರೋಸ್ಮೈ ನಿಜಂ ರಥಮಯಾಪಯತ್. ಅಸ್ಮನ್ನಾಥಃ ಸ್ಥಿತೌ ನ ತಿಷ್ಠೇತ್. ಅಸ್ಮನ್ನಾಥಃ ನಮ್ಮೊಡೆಯ, ಕ್ಷಿತೌ ಭೂಮಿಯಲ್ಲಿ, ನ ತಿಷ್ಠೇತ್ ನಿಲ್ಲಕೂಡದು. ಯಾಕಂದ್ರೆ ಅವನು ಪುಷ್ಪಕ ವಿಮಾನದಲ್ಲಿ ನಿಂತುಕೊಂಡು ನಮ್ಮನ್ನ ಯುದ್ಧಕ್ಕಾಗಿ ದಾಳಿ ಮಾಡುತ್ತಾನೆ ಅಂತಂದ್ರೆ ನಮ್ಮ ನಾಥ ಹೀಗೆ ನೆಲದಲ್ಲಿ ನಿಲ್ಲಬಾರದು. ರಾಕ್ಷಸೇ ಅಸ್ಮಿನ್ ವಿಮಾನಗೆ ಸತಿ, ಅಸ್ಮಿನ್ ವಿಮಾನ ರಾಕ್ಷಸನು ವಿಮಾನದಲ್ಲಿ ನಿಂತಿರಲಾಗಿ ನಮ್ಮೊಡೆಯ ನೆಲದಲ್ಲಿ ನಿಲ್ಲಕೂಡದು. ಅಸ್ಮಿನ್ ರಾಕ್ಷಸೇ ವಿಮಾನಗೆ ಸತಿ, ಈ ರಾಕ್ಷಸನು ವಿಮಾನದಲ್ಲಿ ನಿಂತಿರಲಾಗಿ, ವಿಮಾನೇ ಗಚ್ಚತೀತಿ ವಿಮಾನಕಃ, ವಿಮಾನದಲ್ಲಿ ನಿಂತಿರಲಾಗಿ ನ ತಿಷ್ಠೇತಿ ಮತ್ವಾ ಹೀಗೆ ತಿಳಿದು
ಮಹೇಂದ್ರಃ ಅಸ್ಮೈ. ಮಹೇಂದ್ರನು ಅಸ್ಮೈ ಈ ರಾಮಚಂದ್ರನಿಗಾಗಿ ನಿಜಂ ರಥಂ ಅಯಾಪಯತ್, ನಿಜವಾದ ರಥವನ್ನು, ನಿಜವಾದ ಅಂದ್ರೆ ಸುಳ್ಳಾದ ಒಂದು ರಥ ಇದೆ ಅಂತಲ್ಲ, ನಿಜ ಅಂದ್ರೆ ತನ್ನದಾದ, ಅಂದ್ರೆ ಇಂದ್ರ ಸ್ವತಃ ತನ್ನ ರಥವನ್ನ ರಾಮನಿಗಾಗಿ ಎತ್ತಿಕೊಟ್ಟ. ನಿಜಂ ರಥಂ ಅಯಾಪಯತ್, ತರಿಸಿದ. ಅಯಾಪಯತ್ ಕಳುಹಿಸಿದ ಅಂತ ಅರ್ಥ. ಯಾಪಯತಿ ಅಂದ್ರೆ ಕಳುಹಿಸುವುದು, ಅಯಾಪಯತ್ ಅಂದ್ರೆ ಕಳುಹಿಸಿಕೊಟ್ಟನು. ಮಹೇಂದ್ರ ಇಂದ್ರನು ಅಸ್ಮೈ ಶ್ರೀರಾಮಚಂದ್ರನಿಗೆ ನಿಜಂ ರಥಂ ಸ್ವಂ ರಥಂ ತನ್ನ ರಥವನ್ನು ಅಯಾಪಯತ್ ಒದಗಿಸಿಕೊಟ್ಟನು. ಮಹೇಂದ್ರ ನ ಅಸ್ಮನ್ನಾಥಃ, ನ ಅವ್ಯಯ, ಅಸ್ಮಾಕಂ ನಾಥಃ ಅಸ್ಮನ್ನಾಥಃ ಪುಲ್ಲಿಂಗ ಪ್ರಥಮ ಏಕ, ಶಿತೌ ಭೂಮಿ ಅಂತ ಅರ್ಥ, ಭೂಮಿಯಲ್ಲಿ. ಇಕಾರಾಂತ ಸ್ತ್ರೀಲಿಂಗ ಸಪ್ತಮಿ ಏಕ, ತಿಷ್ಠೇತ್ ಥಾಗತಿ ನಿವೃತ್ತೌ ವಿಧಿಲಿಂಗ್ ಪ್ರಥಮ ಏಕ, ರಾಕ್ಷಸೇ ಸಪ್ತಮಿ ಏಕ, ಸಪ್ತಮಿ ಏಕ, ಅಸ್ಮಿನ್ ಸಪ್ತಮಿ ಏಕ, ವಿಮಾನಗೆ ಸಪ್ತಮಿ ಏಕ ಇತಿ ಅವ್ಯಯ. ಮತ್ವಾ ತ್ವಾ ಪ್ರತ್ಯಯಂತಮವ್ಯಯಂ. ಮಹೇಂದ್ರ ಪುಲ್ಲಿಂಗ ಪ್ರಥಮ ಏಕ, ಅಸ್ಮೈ ಚತುರ್ಥಿ ಏಕ, ನಿಜಂ ದ್ವಿತೀಯ ಏಕ, ರಥಂ ದ್ವಿತೀಯ ಏಕ, ಅಯಾಪಯತ್ ಯಾ ಪ್ರಾಪಣೆ ಕರ್ಮಣಿ ಲಂಗ್ ಪ್ರಥಮ ಏಕ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಜಾದನಾಡುಣಿ Just